ಬೆಲೆ ಏರಿಕೆಯಿಂದ ಕಂಗಾಲಾಗಿರುವ ಜೆಸಿಬಿ ಮತ್ತು ಲಾರಿ ಮಾಲೀಕರು 100ಕ್ಕೂ ಹೆಚ್ಚು ಜೆಸಿಬಿಗಳನ್ನು ಒಂದೆಡೆ ನಿಲ್ಲಿಸಿ ಮಾಲೀಕರಿಂದ ಹೊಸ ದರ ಘೋಷಣೆ ಮಾಡಿದ್ದಾರೆ. ದೇವನಹಳ್ಳಿ ತಾಲೂಕಿನ ಲಾರಿ ಮತ್ತು ಜೆಸಿಬಿ ಮಾಲೀಕರಿಂದ ಪ್ರೈಸ್ ಹೈಕ್ ಮಾಡಲಾಗಿದ್ದು, ದೇವನಹಳ್ಳಿಯ ಪಾರಿವಾಳ ಗುಡ್ಡದ ಆಂಜನೇಯನಿಗೆ ಪೂಜೆ ಸಲ್ಲಿಸಿ ದರ ಏರಿಕೆ ಮಾಡಿದ್ದಾರೆ. ಜೆಸಿಬಿ ಮತ್ತು ಲಾರಿಗಳ ಗಂಟೆ ಕೆಲಸಕ್ಕೆ 200 ರೂಪಾಯಿ ದರ ಹೆಚ್ಚಳ ಮಾಡಿದ್ದಾರೆ. ಈ ಹಿಂದೆ 1 ಗಂಟೆಗೆ 900 ರೂಪಾಯಿ ಇದ್ದ ದರವನ್ನ 1100 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. ಡೀಸೆಲ್ ಮತ್ತು ಸ್ಪೇರ್ ಪಾರ್ಟ್ಸ್ಗಳ ಬೆಲೆ ಹೆಚ್ಚಳ ಹಿನ್ನೆಲೆ ಜೆಸಿಬಿ ಬಾಡಿಗೆ ದರವನ್ನು ಹೆಚ್ಚಳ ಮಾಡಿದ್ದಾರೆ. ಸದ್ಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಾದ್ಯಂತ ಬೆಲೆ ಹೆಚ್ಚಳ ಮಾಡಿದ್ದು, ಬೆಲೆ ಏರಿಕೆ ವಿಚಾರ ಜನಸಾಮಾನ್ಯರಿಗೆ ಮಾಹಿತಿ ಕೊಟ್ಟು ಮನವರಿಕೆ ಮಾಡ್ತೀವಿ. ನಮ್ಮ ಕಷ್ಟ ನಷ್ಟಗಳು ಜನರಿಗೆ ತಿಳಿಯುತ್ತದೆ. ಬೆಲೆ ಏರಿಕೆ ಸ್ವಾಗತಿಸುತ್ತಾರೆ ಎಂಬ ವಿಶ್ವಾಸವಿದೆ ಎಂದು ಜೆಸಿಬಿ ಮತ್ತು ಲಾರಿ ಮಾಲೀಕರು ತಿಳಿಸಿದ್ದಾರೆ. ನಾವು ಇವತ್ತು ಸ್ಟ್ರೈಕ್ ಅಂತ ಒಂದು ಜನಕ್ಕೆ ತಿಳಿಸೋಕೆ ಹೋಗ್ತಾ ಇದ್ದೀರಿ ಅಂದರೆ ಎಲ್ಲ ಬಿಡಿ ಭಾಗಗಳು ಜಾಸ್ತಿ ರೇಟ್ ಆಗಿದೆ, ಜೆಸಿಬಿ ಜಾಸ್ತಿ ರೇಟ್ ಆಗಿದೆ, ಮತ್ತು ಇನ್ನೂ ಒಂದೊಂದು ಡೀಸೆಲ್ ಬೆಲೆನೂ ಜಾಸ್ತಿ ಆಗಿದೆ. ಕೆಲವೊಂದು ಬೆಲೆ ಜಾಸ್ತಿಯಿಂದ ನಮಗೆ ನಾವು ಜೀವನ ಇದರಲ್ಲೇ ಕಟ್ಕೊಂಡಿರೋದು, ನಮ್ಮ ಹೆಂಡತಿ ಮಕ್ಕಳನ್ನ ಸಾಕ್ತಾ ಇರೋದು ನಾವು ಇದರಲ್ಲೇ. ನಮ್ಮ ಜೀವನಕ್ಕೋಸ್ಕರ ನಾವು ರೇಟ್ ಜಾಸ್ತಿ ಮಾಡೋದಕ್ಕೋಸ್ಕರ ಈ ಸಂಘ ಮಾಡಿ ಒಂದು ಜನಕ್ಕೆ ತಿಳುವಳಿಕೆ ಕೊಡ್ತಾ ಇದ್ರಿ. ಇದ್ರಲ್ಲಿ ನಾವೇನು ಜಾಸ್ತಿ ಏನು ರೇಟ್ ಏನು ಮಾಡ್ತಾ ಇಲ್ಲ. ಪ್ರತಿ ಜೆಸಿಬಿ ಗಂಟೆಗೆ 1100 ರೂಪಾಯಿ ಎಲ್ಲ ಕಡೆನೂ ಅದನ್ನೇ ಮಾಡ್ತಾ ಇದ್ದಾರೆ. ಬೆಂಗಳೂರೆಲ್ಲ ನಮ್ಮ ಬೇರೆ ಏನು ಪಕ್ಕದ ಜಿಲ್ಲೆಗಳಲ್ಲೆಲ್ಲ ಮಾಡಿರೋದ್ರಿಂದನೇ ನಾವು ಅದನ್ನು ಅವ್ರನ್ನ ಅನ್ವಯಿಸ್ಕೊಂಡೇ ಮಾಡ್ತಾ ಇದ್ದೀವಿ. ಪ್ರತಿ ಗಂಟೆಗೆ 1100 ರೂಪಾಯಿ. ಲಾರಿ ಒಂದು ದಿವಸ ಬಾಡಿಗೆಗೆ ಫಸ್ಟ್ 5000 ಇತ್ತು, ಈಗ 6500 ಮಾಡ್ತಾ ಇದ್ದೀವಿ. ಟ್ರ್ಯಾಕ್ಟರ್ಗೆ 3000 ಕೊಡೋರು 4000 ಮಾಡಿದ್ದೀರಿ. ಲಾರಿ ತಿಂಗಳಿಗೆ 1,60,000. ಜೆಸಿಬಿ ಮಿನಿಮಮ್ ಗಂಟೆಗೆ 4000 ಮಾಡಿದ್ದೀರಿ. 1 ಅವರ್ ಮಾಡ್ಕೊಳ್ರಿ, 2 ಅವರ್ ಮಾಡಿಸಿ ಮಿನಿಮಮ್ ಚಾರ್ಜ್ 4000 ಮಾಡಿದ್ದೀರಿ. ಜೆಸಿಬಿ ತಿಂಗಳಿಗೆ 1,10,000 ಮಾಡಿದ್ದೀರಿ. ಈ ಎಲ್ಲದಕ್ಕೂ ಇನ್ಕ್ಲೂಡಿಂಗ್ ಬಾಟಾ ಸಪ್ರೇಟ್ ಕೊಡಬೇಕಾಗುತ್ತೆ ಸರ್. ಇಷ್ಟು ನಮ್ಮ ಒಂದು ಅಭಿಪ್ರಾಯ. ಗಾಡಿ ರೇಟ್ಗಳು ಜಾಸ್ತಿ ಆಗಿದೆ. ಅವರು ಇಷ್ಟ ಬಂದಂಗೆ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ. 38 ಲಕ್ಷ ಆಗಿದೆ ಗಾಡಿ ರೇಟು. ನಾವು 38 ಲಕ್ಷ ಗಾಡಿ ರೇಟ್ ಆಗಿದೆ. ಒಂದು ಮಿನಿಮಮ್ ಒಂದು ತಿಂಗಳಿಗೆ ನಮ್ಗೆ EMI ಕಮ್ಮಿ ಅಂದ್ರೂ 85,000 ಬರ್ತಾ ಇದೆ. 85,000 ಬರೋದ್ರಿಂದ ನಾವು ಬೇರೆ ಆಪ್ಷನ್ ಇದ್ರೆ ನಾವು ರೇಟ್ ಜಾಸ್ತಿ ಮಾಡೋವಂಥ ಅನಿವಾರ್ಯ ಬಂದಿದೆ. ನಾವು ಅಧ್ಯಕ್ಷರು, ಉಪಾಧ್ಯಕ್ಷರು ನಾವು ಸಂಘದಲ್ಲಿ. ಕೃಷ್ಣಮೂರ್ತಿ ನಾಗಣ್ಣ